ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಮ ಡೈಲರ್ ಪ್ಯಾಡಲ್ಲೂ ಕೂಡ ಕೇವಲ ನಂಬರ್ ಮಾತ್ರ ಶೋ ಆಗ್ತಾ ಇದ್ರೆ ಸೊ ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಸರಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ನಿಮ್ಮ ಫೋನ್ ಕಾಂಟ್ಯಾಕ್ಟಲ್ಲಿ ಪ್ರತಿಯೊಂದು ನಂಬರನ್ನು ಸೇವ್ ಮಾಡಿರ್ತೀರಾ, ಬಟ್ ಈ ಡೈಲರ್ ಪ್ಯಾಡಲ್ಲಿ ಹೆಸರನ್ನು ತೋರಿಸದೆ ಕೇವಲ ಅವರ ನಂಬರ್ ಮಾತ್ರ ಇಲ್ಲಿ ಶೋ ಆಗ್ತಾ ಇರುತ್ತೆ. ನೀವೀಗ ಡಿಸ್ಪ್ಲೇ ಮೇಲೂ ಕೂಡ ನೋಡ್ತಾ ಇರ್ಬೋದು. ನನ್ನ ಫೋನ್ ಡೈಲರಲ್ಲೂ ಕೂಡ ರೀಸೆಂಟ್ ಕಾಲ್ಸ್ ಎಲ್ಲನೂ ಕೂಡ ಇಲ್ಲಿ ಕೇವಲ ನಂಬರ್ ಮಾತ್ರ ತೋರಿಸ್ತಾ ಇದೆ, ಯಾವುದೇ ರೀತಿ ಹೆಸರು ತೋರಿಸ್ತಾ ಇಲ್ಲ. ನಾನು ಆಲ್ರೆಡಿ ಈ ಎಲ್ಲ ನಂಬರ್ಸನ್ನು ಸೇವ್ ಮಾಡಿದ್ದೇನೆ. ನನ್ನ ಕಾಂಟ್ಯಾಕ್ಟ್ಸ್ ಆ್ಯಪಲ್ಲಿ ಸೇವ್ ಮಾಡಿದರೂ ಕೂಡ ಈ ಡೈಲರ್ ಪ್ಯಾಡಲ್ಲಿ ತೋರಿಸ್ತಾ ಇಲ್ಲ. ಇದು ಸ್ನೇಹಿತರೆ ಸಡನ್ ಆಗಿ ಬರುವಂಥ ಪ್ರಾಬ್ಲಮ್ ಆಗಿರುತ್ತೆ. ಸೊ ಮೊದಲೆಲ್ಲ ಈ ಡೈಲರ್ ಪ್ಯಾಡಲ್ಲಿ ಹೆಸರು ಹಾಗೆ ನಂಬರ್ ಎಲ್ಲನೂ ಕೂಡ ಕರೆಕ್ಟಾಗಿ ತೋರಿಸ್ತಾ ಇತ್ತು. ಬಟ್ ಈ 2 ದಿನದಿಂದ ಕೇವಲ ನಂಬರ್ ಮಾತ್ರ ತೋರಿಸ್ತಾ ಇದೆ. ಇಲ್ಲಿ ಹೆಸರು ನಾನು ಸೇವ್ ಮಾಡಿರುವಂಥ ಹೆಸರಲ್ಲಿ ತೋರಿಸ್ತಾ ಇಲ್ಲ. ಈ ಒಂದು ಪ್ರಾಬ್ಲಮ್ ಸ್ನೇಹಿತರೆ ನಿಮಗೂ ಆಗಿದ್ದರೆ ಇದನ್ನು ನೀವು ಈಸಿಯಾಗಿ ಸರಿ ಮಾಡ್ಕೋಬೋದು. ಸೊ ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ಲೈವ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ ಇದು ಯಾವ ರೀತಿ ಸರಿ ಮಾಡೋದಂತ. ನೀವೀಗ ಡಿಸ್ಪ್ಲೇ ಮೇಲೆ ನನ್ನ ಡೈಲರ್ ಪ್ಯಾಡಲ್ಲಿರುವ ನಂಬರ್ಸ್ನ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಾನು ಕೇವಲ ಹಾಫ್ ನಂಬರ್ಸ್ ಮಾತ್ರ ತೋರಿಸ್ತಾ ಇರೋದು. ಸೊ ಇಲ್ಲಿ ಪ್ರತಿಯೊಂದು ಕಾಲ್ ಹಿಸ್ಟ್ರಿ ಕೂಡ ನಂಬರ್ ಮಾತ್ರ ತೋರಿಸ್ತಾ ಇದೆ, ಯಾವ ರೀತಿ ಹೆಸರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ ಈಗ ನಾನು ಡೈರೆಕ್ಟಾಗಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತಿಳಿಸ್ತೇನೆ. ಸೊ ಮೊದಲಿಗೆ ಫುಲ್ಲಾಗಿ ಬ್ಯಾಕ್ ಬನ್ನಿ ಡೈಲರ್ ಪ್ಯಾಡಿಂದ. ಆನಂತರ ನಿಮ್ಮೊಂದು ವಾಟ್ಸಪ್ಪನ್ನು ಓಪನ್ ಮಾಡಿ. ವಾಟ್ಸಪ್ ಓಪನ್ ಆದಮೇಲೆ ಸ್ನೇಹಿತರೆ, ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ವ, ಚಾರ್ಟಲ್ಲಿ ಪ್ಲಸ್ ಮಾರ್ಕ್ ಅಂತ ಇರುತ್ತೆ, ಇಲ್ಲಿ ಚಾರ್ಟ್ಸನ್ನು ಆ್ಯಡ್ ಮಾಡೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಡೈರೆಕ್ಟಾಗಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಇಲ್ಲಿ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಇರುತ್ತಲ್ಲ, ಈ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಲೈನ್ಸ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಕಾಂಟ್ಯಾಕ್ಟ್ ಸೆಟ್ಟಿಂಗ್ ಅಂತ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ 2ನೇ ಆಪ್ಷನ್ ನೋಡ್ತಾ ಇರ್ಬೋದು, ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಅಂತ. ಈ ಒಂದು ಆಪ್ಷನ್ ಸ್ನೇಹಿತರೆ ಆನ್ ಆಗಿರುತ್ತೆ. ಸೊ ಈ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಆನ್ ಆಗಿರೋದ್ರಿಂದ ನಿಮ್ಮ ಮೊಬೈಲಲ್ಲಿ ಕಾಂಟ್ಯಾಕ್ಟ್ಸನ್ನು ನೀವು ಸೇವ್ ಮಾಡಿರ್ತೀರ, ಆ ಒಂದು ಕಾಂಟ್ಯಾಕ್ಟ್ಸ್ ಇಲ್ಲಿ ಸಪ್ರೇಟ್ ಆಗಿರುತ್ತೆ. ಕೆಲವೊಂದು ಕಾಂಟ್ಯಾಕ್ಟ್ಸ್ ಮಾತ್ರ ಸಪ್ರೇಟ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಹೆಸರು ಶೋ ಆಗ್ತಾ ಇರಲ್ಲ, ಡೈರೆಕ್ಟು ನಂಬರ್ ಮಾತ್ರ ನಿಮ್ಮ ಡೈಲರ್ ಪ್ಯಾಡಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣ ಇಲ್ಲಿ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಆಗಿರುತ್ತೆ ಮೇನ್ ಆಗಿ. ಸೊ ಈ ಒಂದು ಸೆಟ್ಟಿಂಗ್ ಆನ್ ಆಗಿದ್ದರೆ ಇದನ್ನು ನೀವು ಮೊದಲಿಗೆ ಆಫನ್ನು ಮಾಡಿ. ಇಲ್ಲಿ ಈ ಒಂದು ಆನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲಿ ಡಿಲೀಟ್ ಅಂತ ಬರುತ್ತೆ. ಇಲ್ಲಿ ಸೇವ್ ಆಲ್ ಕಾಂಟ್ಯಾಕ್ಟ್ಸ್ ಟು ಫೋನ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ನ ನೀವು ಇಲ್ಲಿ ಮಾರ್ಕ್ ಮಾಡಿ ಬಾಕ್ಸನ್ನು ಫಿಲ್ ಮಾಡ್ಕೊಳ್ಳಿ. ಆನಂತರ ಡೈರೆಕ್ಟಾಗಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ವಾಟ್ಸಪ್ ಕಾಂಟ್ಯಾಕ್ಟು ಆಫ್ ಆಗಿದೆ, ನೋಡ್ತಾ ಇರ್ಬೋದು. ಆನಂತರ ಸ್ನೇಹಿತರೆ ಫುಲ್ಲಾಗಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನಿಮ್ಮೊಂದು ಡೈಲರ್ ಪ್ಯಾಡ್ ಮೇಲೆ ಹೋಲ್ಡ್ ಮಾಡಿ, ಅಪ್ಲಿಕೇಶನ್ ಮೇಲೆ. ಆನಂತರ ಡೈಲರ್ ಪ್ಯಾಡಿನ ಆ್ಯಪ್ ಇನ್ಫಾರ್ಮೇಷನ್ನ ಓಪನ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ಸ್ಟೋರೇಜ್ ಯೂಸ್ ಅಂತ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಕ್ಲಿಯರ್ ಡಾಟಾ ಅಂತ ಇರುತ್ತಲ್ಲ, ಈ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಈ ಫೋನ್ ಆ್ಯಪಿನ ಫುಲ್ ಡಾಟಾವನ್ನು ಕ್ಲಿಯರ್ ಮಾಡಿ. ಸೊ ಈಗ ಡಾಟಾ ಫುಲ್ ಕ್ಲಿಯರ್ ಆಗಿದೆ. ಈಗ ನಾನು ಫುಲ್ಲಾಗಿ ಬ್ಯಾಕ್ ಬರ್ತೇನೆ. ಈಗ ನಾನು ಡೈಲರ್ ಪ್ಯಾಡನ್ನು ಓಪನ್ ಮಾಡ್ಕೋತೇನೆ. ಇಲ್ಲಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಈಗ ಇಲ್ಲಿ ಸ್ನೇಹಿತರೆ ಹಿಸ್ಟ್ರಿ ಲೋಡಿಂಗ್ ಆಗ್ತಾ ಇದೆ. ಸ್ನೇಹಿತರೆ, ನೀವೀಗ ನಾನೊಂದು ಕಾಲ್ ಅಪ್ಲಿಕೇಶನ್ ಅಂದರೆ ಡೈಲರ್ ಪ್ಯಾಡಲ್ಲಿ ನೋಡ್ತಾ ಇರ್ಬೋದು, ಹೆಸರು ಶೋ ಆಗ್ತಾ ಇದೆ, ಯಾವ ರೀತಿ ನಂಬರ್ಸ್ ಇಲ್ಲಿ ತೋರಿಸ್ತಾ ಇಲ್ಲ. ಡೈರೆಕ್ಟಾಗಿ ಪ್ರತಿಯೊಬ್ಬರ ನೇಮ್ ಇಲ್ಲಿ ನನಗೆ ತೋರಿಸ್ತಾ ಇದೆ. ಸೊ ನೀವು ಇಲ್ಲಿ ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ಸನ್ನು ನೀವು ಇಲ್ಲಿ ಆಫ್ ಮಾಡಬೇಕು. ಮೊದಲಿಗೆ ವಾಟ್ಸಪ್ ಅಪ್ಲಿಕೇಶನ್ಗೆ ಹೋಗಿ ಯಾವ ರೀತಿ ಅಂತ ನನಗೆ ತಿಳಿಸ್ಕೊಟ್ಟಿದ್ದಾನೆ. ಸೊ ಆಫನ್ನು ಮಾಡಬೇಕಾಗುತ್ತೆ. ಇಲ್ಲಿ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಆನ್ ಇರೋದ್ರಿಂದ ನೀವು ಸೇವ್ ಮಾಡಿರೋಂಥ ಕಾಂಟ್ಯಾಕ್ಟ್ಸ್ ಇಲ್ಲಿ ಸಪ್ರೇಟ್ ಆಗಿರುತ್ತೆ. ಅಂದರೆ ಯಾವುದೇ ರೀತಿ ಹೆಸರು ಇರೋಲ್ಲ, ಕೇವಲ ನಂಬರ್ ಜೊತೆಯಲ್ಲಿ ಸೇವ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಡೈಲರ್ ಪ್ಯಾಡಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಮಾತ್ರ, ಅಂದರೆ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿ ಯಾವೆಲ್ಲ ನಂಬರ್ಸು ಸಪ್ರೇಟ್ ಆಗಿರುತ್ತೋ ಆ ನಂಬರ್ಸ್ ಮಾತ್ರ ಇಲ್ಲಿ ಸ್ನೇಹಿತರೆ ನಿಮ್ಮ ಡೈಲರ್ ಪ್ಯಾಡಲ್ಲಿ ಹೆಸರು ತೋರಿಸ್ದೇ ಕೇವಲ ಅವರ ನಂಬರ್ ಮಾತ್ರ ತೋರಿಸ್ತಾ ಇರುತ್ತೆ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.